ಹೊಸ ವರ್ಷದ ಶುಭಾಶಯಗಳ್ರಿ. ಹಳೆಯ ವರ್ಷ ಹೆಂಗೆ ಹೋಗುತ್ತಲ್ಲ ಅದ್ರಂಗೆ ಹಳೆಯ ಜೀವನದಾಗೆಲ್ಲ ನಡೆದಂಥ ಕಹಿ ಘಟನೆ ಕಷ್ಟ ಎಲ್ಲ ಕಳೆದೋಗ್ಲಿ. ಹೊಸ ಜೀವನದಾಗ ಎಲ್ಲರ ಜೀವನದಾಗ ಹೊಸದು ಎಲ್ಲ ಅಭಿವೃದ್ಧಿ ಎಲ್ಲ ಆಗಲಿ, ಆರೋಗ್ಯ ಆಯಸ್ಸದು ಎಲ್ಲ ಕೊಡಲಿ ಅಂತ ದೇವ್ರ ಅಂತ ಬಿಡ್ಕೋತೀನಿ ರೀ. ಹಂಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೂ ಹಿಂಗೆ ಇರಲಿ ಅಂತ ಬಿಡ್ಕೋತೀನಿ ರೀ. ಹಂಗೆ ಯಾರ್ಯಾರು ನಮ್ಮ ಈ ಚಾನಲ್ ಹೊಸದಾಗಿ ನೋಡಕತ್ತಿರಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಗೆ ಎಲ್ಲ ಹೆಂಗೆ ಬರುತ್ತೆ ನಮ್ಮ ಸ್ಟೋರಿ ಏನಂತಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್. ರಾಜು ಎಲ್ಲದನತ್ತ ಮೇಡಮ್ ಫುಲ್ಲು ಟೈಮ್ ಹಾಕೋಣ ಮೇಡಮ್. ಹೆಸರೇನಾಗಲ್ಲ? ಇಲ್ಲ ಮೇಡಮ್. ನನಗೆ ಬೆಳಗ್ಗೆ ಒಂದು ಔಷಧದ ಒಂದು ಪೌಚ್ ಸಿಕ್ಕಿತ್ತು. ಅದರೊಳಗೆ ಇರೋ ಮೆಡಿಸಿನ್ ಯಾವುದಂತಂದು ನಾನು ಹರಿ ಸರ್ ಕೇಳಿದೆ. ಅದು ಅದೇ ಇವರೇನು ಮೊನ್ನೆ ನನಗಲ್ಲಿ ಪವಿತ್ರ ಮನೆಯೊಳಗೆ ನನಗೊಂದು ಇಂಜೆಕ್ಷನ್ ಒಳಗೆ ಮೆಡಿಸಿನ್ ಸಿಕ್ಕಿತ್ತು, ಅದು ಭಾಳ ಡೇಂಜರಸ್ ಇತ್ತು ಅಂತ ಹರಿ ಸರ್ ಹೇಳಿದ್ರಲ್ಲ, ಅದೇ ಸೇಮ್ ಬಾಟಲ್ ಇಲ್ಲಿ ಸಿಕ್ಕಿರೋದು. ಅಂದರೆ ಇಲ್ಲಿದ್ದಕ್ಕೂ ಪವಿತ್ರಗೂ ಏನೋ ಲಿಂಕ್ ಐತಿ. ಹಾಗಾಗಿ ಇಲ್ಲೇ ನನಗೇನೋ ಐತಿ ಅಂತ ನನಗೆ ಅನಿಸ್ತೈತಿ. ಯಾವುದೇ ಕಾರಣಕ್ಕೂ ಒಂದು ಕಿಂಚಿತ್ತು ಸುಳು ಬಿಡಬೇಡ್ರಿ, ಎಲ್ಲ ಕಡೆ ಡೀಟೇಲಾಗಿ ಚೆಕ್ ಮಾಡಿರಿ. ಹಾಂ ಎಸ್ ಮೇಡಮ್. ಎಸ್ ಮೇಡಮ್. ಕಮಾನ್ ಸರ್ಚ್. ರಾಜು ಆ ಕಡೆ ನೋಡ್ರಿ, ಅಲ್ಲೇನೋ ಬ್ಲ್ಯಾಕ್ ಕಲರ್ ಕಾಣತೈತಿ. ಮೇಡಮ್ ತಡ್ರಿ ಬ್ಯಾಟ್ರಿ ತೊಗೊಂಬಂದಿ. ಮೇಡಮ್ ಮೇಡಮ್ ಜಲ್ದಿ ಬರ್ರಿ, ಮೇಡಮ್ ಜಲ್ದಿ ಬರ್ರಿ ಪ್ಲೀಸ್. ರಾಜು ಪ್ರಿಯಾ ಯಾಕೋ ಅರ್ಜೆಂಟ್ ಕರೆಗದ, ಬರ್ರಿ ಹೋಗೋಣ. ಹೌದು ಮೇಡಮ್, ಯಾಕೋ ಗಾಬರಿಗಳ, ಬರ್ರಿ ಮೇಡಮ್ ಜಲ್ದಿ. ಪ್ರಿಯಾ ಏನಾಯ್ತು? ಮೇಡಮ್ ಜಲ್ದಿ ಬರ್ರಿ, ಜಲ್ದಿ ಬರ್ರಿ, ಒಳಗೆ ಬರ್ರಿ. ಏನಾಯ್ತು ಪ್ರಿಯಾ? ಮೇಡಮ್ ಇಲ್ಲಿ ನೋಡ್ರಿ, ಇಲ್ಲಿ ಹೋಗ್ಬರ್ರಿ ಮೇಡಮ್. ಓ ಮೈ ಗಾಡ್ ಮೇಡಮ್ ಏನಿದು? ರಾಜು ತಡ ಮಾಡ್ಬೇಡ್ರಿ, ಜಲ್ದಿ ಹೊರಗೆ ಕರ್ಕೊಂಡು ನಡ್ರಿ ನೋಡೋಣ ನಡ್ರಿ. ಮೇಡಮ್ ಫಸ್ಟು ಉಸಿರಾಟ ಐತಿಲ್ಲ ನೋಡ್ರಿ ಮೇಡಮ್. ಹಾಂ ಪಲ್ಸ್ ವರ್ಕ್ ಮಾಡಕತ್ತವು. ಹಾಗಿದ್ರೆ ಮೇಡಮ್ ಕ್ವಿಕ್ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಜಲ್ದಿ ಕರ್ಕೊಂಡು ನಡ್ರಿ. ಹಾಂ ನಿಧಾನಕ್ಕೆ ಒಳಗೆ ಕರ್ಕೊಂಡು ನಡ್ರಿ, ಒಳಗೆ ಮಲಗಿಸ ನಡ್ರಿ. ಹಲೋ ಹಲೋ ಹರೀಶ್ ಸರ್. ಹಾಂ ಹೇಳ್ರಿ ಮೇಡಮ್. ಸರ್ ನಾವೊಂದು ಲೊಕೇಶನ್ ಕಳಿಸ್ತೀನಿ, ಅರ್ಜೆಂಟ್ ನೀವು ಇಲ್ಲಿ ಬರಬೇಕು. ಹೌದಾ ಮೇಡಮ್? ಹಂಗೆ ಬರಬೇಕಾದ್ರೆ ಅದು ಆ್ಯಂಟಿಡೋಸ್ ರೆಡಿ ಮಾಡಿದಾನಲ್ಲ ಅದನ್ನು ಕ್ವಿಕ್ಕಾಗಿ ತೊಗೊಂಬರಿ. ನಮ್ಗೆ ಆ ಪೇಷಂಟ್ ಸಿಕ್ಕಾರ ಅರ್ಜೆಂಟ್ ಇಂಜೆಕ್ಟ್ ಮಾಡಬೇಕು, ಅವ್ರ ಜೀವ ಅಪಾಯದಾಗೈತಿ. ಹಾಂ ಓಕೆ ಮೇಡಮ್, ಈ ಸದ್ಯ ಲೊಕೇಶನ್ ಕಳಿಸಿ ಬಂದೆ. ರಾಜು ಲೊಕೇಶನ್ ಕಳಿಸ್. ಹಾಂ ಈ ಸದ್ಯ ಕಳಿಸ್ತೀನಿ ಮೇಡಮ್. ಮೇಡಮ್ ಇದೇನ್ರಿ ಮೇಡಮ್, ನಾವು ಎಲ್ಲೆಲ್ಲೋ ತನಿಖೆ ಮಾಡಿ ಎಲ್ಲೋ ಬಂದ್ರೆ ಇಲ್ಲಿ ಬಚ್ಚಿಟ್ಟಾರಲ್ರಿ ಪಾಪ ಆಕಿನ. ನಾವು ಏನಾರು ಹಿಂಗೆ ನೋಡ್ಲಾರ್ಲ ಏನೋ ಒಂಚೂರು ನೆಗ್ಲೆಕ್ಟ್ ಆದರೂ ಈಕೆ ಜೀವಕ್ಕೆ ಅಪಾಯ ಅಲ್ಲ ಮೇಡಮ್. ಈಗಾದರೂ ಜೀವಕ್ಕೇನಾರು ಅಪಾಯ ಐತಾ ಅಥವಾ ಒಳ್ಳೇದಾಗತ್ತಾ ಹೆಂಗೆ ನಂಗೆ ಭಯ ಆಗತ್ತೈತಿ ಮೇಡಮ್. ನೋಡೋಣ ಹರೀಶ್ ಸರ್ ಬಂದಮೇಲೆ ಏನು ಹೇಳ್ತಾರಂತ ಗೊತ್ತಾಗುತ್ತೆ. ಪಾಪ ಮೇಡಮ್ ಬದುಕ್ಬೇಕು ಮೇಡಮ್, ಏನೂ ಆಗಬಾರ್ದು. ಕೆಲವು ಸಮಯದ ನಂತರ ಬರೀ ಸರ್ ಜಲ್ದಿ ಬರೀ. ಹರೀಶ್ ಸರ್ ಈ ಕಂಡೀಷನ್ ಹೆಂಗೈತಿ, ಏನು ರಿಕವರಿ ಆಗೋದೈತಾ ಅಥವಾ ಏನು ಅದೇನೋ ಆ್ಯಂಟಿಡೋಸ್ ಅಂದ್ರಲ್ಲ ಸ್ವಲ್ಪ ಮಾಡ್ತೀರಾ, ಅರ್ಜೆಂಟ್ ಮಾಡಿರಿ. ಯಾಕಂದ್ರೆ ಭಾಳ ಈಗಾಗಲೇ ವೀಕ್ ಆಗಿದ್ದಂಗೆ ಅದಾರ ಅವರು. 2 ದಿವಸ ಆಯ್ತು ಇಲ್ಲಿಗೆ ಅನ್ನ ನೀರು ಇಲ್ಲ, ಬರೀ ಉಸಿರಾಟದ ಮ್ಯಾಗ ಜೀವನ ಅವ್ರದೀಗ. ಏನಾದರೂ ಮಾಡಿ ಪ್ಲೀಸ್ ಜಲ್ದಿ. ಓಕೆ ಮೇಡಮ್ ಈ ಸದ್ಯ ಮಾಡ್ತೀನಿ ಸರ್. ಮತ್ತೆ ಮೊದಲಿನಂಗೆ ಆಗ್ತಾರಲ್ಲ ನೋಡಬೇಕು, ಅಬ್ಸರ್ವೇಷನ್ನಾಗ ಇಡಬೇಕಾಗತ್ತೆ ಇವ್ರನ್ನ. ಆದಷ್ಟು ಇವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ಮೇಡಮ್. ಈಗ ಅದು ಇಂಜೆಕ್ಷನ್ ಮಾಡಿರಲ್ಲ, ಇದಕ್ಕೆ ಅವ್ರಿಗೆ ಆ ಇಂಜೆಕ್ಟ್ ಇದು ಮಾಡಿದ್ದು ಸ್ವಲ್ಪ ಇದಾಗತ್ತಾ, ಆ ಪರಿಣಾಮ ಕಮ್ಮಿಯಾಗಿ ಇವ್ರು ಮೊದಲಿನಂಗೆ ಆಗ್ತಾರೆ. ಮತ್ತು ಅಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತೀರಿ, ಏನು ಇದ್ರ ಪ್ರಾಬ್ಲಮ್ ಮತ್ತೆ ಹೆಂಗೆ ಇದು? ಮೇಡಮ್ ಆ್ಯಂಟಿಡೋಸ್ ಕೊಟ್ಟಿನಿ, ಆದರೆ ಈ ಬಾಡಿ ಕಂಡೀಷನ್ ಭಾಳ ವೀಕ್ ಆಗೈತಿ. ಇವರಿಗೆ ಡ್ರಿಪ್ ಹಾಕಬೇಕು, ಆಮೇಲೆ ಸ್ವಲ್ಪ ವಿಟಮಿನ್ಸ್ ಅವೆಲ್ಲ ಕಮ್ಮಿ ಆಗಿರ್ತಾವೆ. ಈಗ ನಾನು ಮಾಡಿರೋ ಇಂಜೆಕ್ಟ್ ಅದು ನೋಡಬೇಕು ಅವ್ರಿಗೆ ಹೆಂಗೆ ವರ್ಕ್ ಆಗತ್ತೈತಿ, ಅದಕ್ಕೆ ಅವ್ರಿಗೆ ಎಷ್ಟು ಏನು ಮಾಡ್ತಾರೆ ಅಂತೆಲ್ಲ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವೇಷನ್ನಾಗ ಇಡಬೇಕಾಗುತ್ತೆ. ಐಸೋನಿಗೆ ಹೋಗಿ ಇಡಬೇಕು ಇವ್ರನ್ನ ಎಷ್ಟೊತ್ತಿದ್ರು. ಇಮಿಡಿಯೇಟಾಗಿ ಇವ್ರನ್ನ ಕರ್ಕೊಂಡು ಹೋಗ್ತೀನಿ, ನೀವು ಇಲ್ಲೇ ಇರಿ. ಓಹ್ ಓಕೆ ಥ್ಯಾಂಕ್ಸ್ ಸರ್, ನೀವು ಜಲ್ದಿ ಕರ್ಕೊಂಡು ಹೋಗ್ರಿ. ರಾಜು ಹೆಲ್ಪ್ ಮಾಡೋರಿಗೆ. ವೆಲ್ಕಮ್ ಸರ್ ವೆಲ್ಕಮ್. ಮೇಡಮ್ ಈ ಕ್ರಿಮಿನಲ್ ಹಾಕೋಣ. ರಾಜು ಅವನು ಕುಡಿದು ನಿಶ್ಚಯದಾಗ ಅವ್ನು ಕೈ ಕಾಲು ಕಟ್ಕೊಂಡು ಗಾಡಿ ಹಾಕೊಂಡು ಹೋಗೋಣ ನಡ್ರಿ. ನಮ್ಮ ಆಫೀಸಿಗೆ ಹೋದ್ಮೇಲೆ ನಿಚ್ಚಳಾಗಲಿ, ಅವನು ನಿಚ್ಚಳ ನಾವ ಮಾಡ್ಸೋಣ ನಡ್ರಿ. ಹೌದು ಮೇಡಮ್, ನಾನು ಅದನ್ನ ನಿಚ್ಚ ಮಾಡ್ತೀನಿ ನಡ್ರಿ. ರಾಜು ಮಗಕ್ಕೆ ನೀರು ಉಗ್ರಿ, ಎದ್ದೇಳಿ. ನಾನು ಎಲ್ಲದೀನಿ? ಯಾರು ನೀವು? ಯಾಕೆ ನೀರು ಹಾಕಿದ್ರಿ? ಯಾರು ನೀವು ಯಾಕೆ ಕರ್ಕೊಂಬಂದ್ರಿ ನನ್ನ? ಮಗನ ನಾವು ಯಾರಂತ ಗೊತ್ತಾಗಲಿಲ್ಲನೇ? ಯಾಕ್ರಿ ಅಣ್ಣಾರ, ನಿಮ್ಮ ಮನೆಯೊಳಗೆ ನಂಗೆ ಆಶ್ರಯ ಕೊಟ್ಟು ನಮಗೊಂದು ತನಿಖೆಗೆ ಹೆಲ್ಪ್ ಮಾಡಿರಿ ಅಲ್ಲ, ನಿಮ್ಮನ್ನು ನಾವು ಮರ್ಯಾದುಂಟ. ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದು ಆದಿತ್ಯ ನಿಮಗೆ ಉಪಚಾರ ಮಾಡಿ ನಿಮಗೆ ಏನೇನು ಸವಲತ್ತು ಏನೇನು ಮಾಡ್ಬೇಕು ಎಲ್ಲ ನಿಮಗೆ ಮತ್ತೆ ನಿಮಗೆ ಸಾಕು ಅನ್ನಷ್ಟು ಕೈ ತುಂಬ ಮೈ ತುಂಬ ಕೊಟ್ಟು ಕಳಿಸ್ಬೇಕಂತ ಕರ್ಕೊಂಬಂದಿವಿ ನೋಡ್ರಿ. ಅಂದ್ರೆ ನೀವು ನಮ್ಮ ಮನೆಯಾಗ ಬಂದಿದ್ರಲ್ಲ ಅವರು? ಅಲ್ಲ ನೀವು ಇಲ್ಲಾಕೆ ನಾನು ಕರ್ಕೊಂಬಂದಿರಿ? ಯಾವಾಗ ಕರ್ಕೊಂಬಂದ್ರಿ ನನ್ನ? ಅಯ್ಯೋ ರಾತ್ರಿನ ಕರ್ಕೊಂಬಂದಿವಪ್ಪ, ಇಷ್ಟೋ ತನಕ ಪಾಪ ರೆಸ್ಟ್ ಮಾಡ್ಲಿ ಅಂತ ಸುಮ್ಮನೆ ಬಿಟ್ಟಿದ್ವಿ. ಏನೋ ನಮಗೂ ಸಾಕಾಯ್ತು, ನೀನೇನು ಎದ್ದೇಳಿಲ್ಲ ಅದಕ್ಕೆ ನೀರು ಹೋಗಿದ್ವಿ. ಅಲ್ಲ ನಾನು ಯಾಕೆ ಇಲ್ಲಿ ಕರ್ಕೊಂಬಂದಿರಿ? ಏನು ಮಾಡಿ ನಾನು? ಅಲ್ಲ ನೀವು ಯಾರು? ನೀವು ನನ್ನ ಯಾಕೆ ಹಿಂಗೆ ಕರ್ಕೊಂಬಂದಿರಿ ನೀವು? ನಾವು ಸಿ ಐ ಡಿ ಆಫೀಸರ್ಸ್. ದೇವ್ರೆ, ನೀವು ಸಿ ಐ ಡಿ ಆಫೀಸರ್ಸ್? ಅಲ್ಲ ನೀವು ನಮ್ಮನೆಗೆ ಯಾಕೆ ಬಂದಿದ್ರಿ ನೀವು? ಅಲ್ಲ ನಾನು ಯಾಕೆ ಹಿಂಗೆ ಕರ್ಕೊಂಬಂದ್ಬಿಟ್ರಿ? ನಾನು ಏನು ಮಾಡೀನಿ? ನಾನು ಬಿಟ್ಬಿಡ್ರಿ, ನಾನು ನಮ್ಮೂರ್ಗೆ ಹೋಗ್ತೀನಿ, ಕೈ ಬಿಡ್ರಿ. ನಾನು ಯಾಕೆ ಹಿಂಗೆ ಕರ್ಕೊಂಬಂದು ಹಿಂಗೆ ಮಾಡ್ರಿ ನೀವು? ನಮ್ಮ ಊರವ್ರಿಗೆ ಗೊತ್ತಾರೆ ನಿಮ್ಗೆ ಹಾಕೊಂಡು ಹೊಡಿತಾರ, ಬಿಡ್ರಿ ನನ್ನ. ರಾಜು. ಎಸ್ ಮೇಡಮ್.
ಇಲ್ಲೋಡ ಇದು ಸರಿ ಕಾಣಂಗಿಲ್ಲ ನಿಮಗ. ನನಗೆ ಏಕಾಏಕಿ ಹಿಂಗೆ ಹಾಕೊಂಬಂದಿರಲ್ಲ. ಏನೋ ಮನ್ಯಾಗ ಇರ್ತೀನಿ ಅಂತಂದಕ್ಕೆ ಆಶ್ರಯ ಕೊಟ್ಟದಕ್ಕೆ ಉಪಕಾರ ತರಿಸ್ತಾರೆ ನೀವು. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಏನೋ ಪಾಪ ಗೊತ್ತಿಲ್ಲ, ಹಳ್ಳಿ ಊರು ಏನೋ ತಿಳಿಯಂಗಿಲ್ಲ ಅಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗಿದ್ದಕ್ಕೆ ಹಿಂಗ ನನಗೆ ಹಿಂಗೆ ಮಾಡೋದು. ಅಲ್ಲ ನಾನು ಏನು ಮಾಡಿದೆ ಅಂತ ನೀವು ಕರ್ಕೊಂಬಂದ್ರಿ ನೀವು. ಬಿಟ್ಬಿಡ್ರಿ, ನಮ್ಮ ಊರಿಗೆ ನಾವು ಹೋಗ್ತೀನಿ. ಹಾಂ ಚಾರ್ಜ್ ಮಾಡಿರಿ. ಅವ್ವೂ, ಯವ್ವ, ಯವ್ವ, ಯವ್ವ. ಇದು ಅನ್ಯಾಯ, ಇದು ದೌರ್ಜನ್ಯ. ನನ್ನ ಎಲ್ಲೇ ಇದ್ದತ್ತೆ ನೀವು ಕರ್ಕೊಂಬಂದು ಹಾಕೊಂಡು ಹೊಡ್ಯಾಕತ್ತೀರಿ. ನಾನು ಏನು ಮಾಡ್ಬೇಕಂತ ಮಾಡ್ರಿ? ಎದ್ರ ಸಲುವಾಗಿ ನೀವು ಇಷ್ಟು ನನಗೆ ಕಾಟ ಕೊಡಕತ್ತೀರಿ? ಆ ಏ ಎದಕ್ಕೆ ಹೊಡ್ಯಾಕತ್ತೀರಿ ನೀವು? ಏನಾರು ಹೊಡೀರಿ ನೀವು. ನಾನು ಎದಕ್ಕೆ ಹೊಡ್ಯಾಕತ್ತೀರಿ? ಎದಕ್ಕ ನಿನಗೆ ಗೊತ್ತಿಲ್ಲ ನಾವು ಎದಕ್ಕೆ ಕೊಡಕತ್ತೀವಿ ಅಂತಂದು. ಬಾಯ್ ಬಿಡು. ಪವಿತ್ರನ ಯಾಕಲ್ಲಿ ನಿಮ್ಮ ಮನೆ ಒಳಗೆ ಕೂಡಕ್ಕಿದ್ದಿ? ಯಾಕೆ ನೀನು ಪವಿತ್ರನ ಆಮೇಲೆ ಮನೆಗಿನೆಲ್ಲ ಬಂಗಾರ ಸಾಮಾನು ಅವೆಲ್ಲ ಕಳು ಮಾಡ್ಕೊಂಡು ಹೋಗಿಯಲ್ಲ, ಎಲ್ಲದ ಅವೆಲ್ಲ? ನೀನು ಒಬ್ಬತ್ತ, ನಿನಗೆ ಯಾರಾದರೂ ನಿನ್ನ ಸಾಥ್ ಕೊಟ್ಟವ್ರು ಇರಬೇಕಲ್ಲ. ಒಬ್ಬತ್ತನ ಕೈಲಿ ಇದೆಲ್ಲ ಅದಕ್ಕೆ ಸಾಧ್ಯನೇ ಇಲ್ಲ. ಯಾರು ನಿಂಗೆ ಸಾಥ್ ಕೊಟ್ಟವ್ರು? ಬಾಯ್ ಬಿಡು. ಯಾ ಪವಿತ್ರ? ಯಾರಿಗೆ ನೀವು ಹೇಳಕತ್ತೀರಿ? ನೀವು ಏನು ಹೇಳಕತ್ತೀರಿ? ನನಗೆ ಒಂದು ಅರ್ಥ ಗೊತ್ತ. ಏನು ಯಾ ಪವಿತ್ರ? ಯಾರಕ್ಕಿ? ನನಗೆ ನಾನು ಏನ್ತಿ ಮನೆ ಬಿಡೋದಂತ ನನಗೆ ಯಾವ ಹೆಣ್ಮಕ್ಳು ಸುದ್ದಿನೇ ಗೊತ್ತಿಲ್ಲ. ನೀವು ಏನು ಹೇಳಕತ್ತೀರಿ ನಂಗೆ ಅರ್ಥನೇ ಆಗೋಲ್ತು. ರಾಜು, ನೀವು ಸರಿಗೆ ಬಾಯಿ ಬಿಡಂಗ ಒಂಚೂರು ಜಾಸ್ತಿನೇ ವರ್ಕ್ ಮಾಡ್ರಿ ಒಟ್ಟೆ. ಹೌದ್ರಿ ಮೇಡಮ್, ನಾನೇನ ಸ್ವಲ್ಪ ಸಣ್ಣ ಪುಟ್ಟದ ಒಂಚೂರು ಮಸಾಜ್ ಮಾಡಿದ್ರೆ ಬಿಡ್ತಾನ ಬಾಯಿ ಅಂತ ಮಾಡಿದ್ದೆ. ಇದು ಯಾಕೆ ಬಿಡಂಗೆ ಕಾಣಲ್ಲ. ಚಲೋತ್ತಿಗೇನ ಮಾಡ್ತೀನಿ ತಡ್ರಿ. ಹೊಡಿಬೇಡ್ರಿ. ಹೊಡಿಬಾರ್ದಂದ್ರೆ ಬಾಯ್ ಬಿಡು. ಏನಾಯ್ತು? ಏನೇನು ಯಾರು ನಿಮ್ಗೆ ಸಪೋರ್ಟ್ ಅದಾರ? ಎಲ್ಲ ಸತ್ಯ ಹೇಳಿದ್ರೆ ಉಳ್ಕೊಂತಿ, ಇಲ್ಲ ಅಂದ್ರೆ ಮಗನ ಹಿಂಗೆ ಹೊಡಿಸ್ಕೊಂಡು ಸಾಯ್ತೀನಿ ನೀನು. ಇಲ್ಲ, ಈಗ ಹೇಳ್ತೀನಿ ಎಲ್ಲ ಹೇಳ್ತೀನಿ. ಬಾಯ್ ಬಿಡ. ಅದು ನಾನೇನು ಬೇಕಂತ ಮಾಡಿಲ್ರಿ. ಇದು ನಂದಲ್ಲ, ಎಲ್ಲ ಅವ್ರು ಹೇಳಿದ್ದು ನಾ ಮಾಡೀನಿ. ಒಟ್ಟು ರೊಕ್ಕ ಕೊಡ್ತಂದ್ರು ಅದಕ್ಕೆ ಮಾಡಿದೆ ಅಷ್ಟೇ. ಬಡತನ ಪರಿಸ್ಥಿತಿ, ರೊಕ್ಕ ಕಾಸು ಬಿದ್ದೀನಿ ಅಷ್ಟೇ. ರಾಜು, ಇವನ್ನ ಸಲಿಗೆ ಹಾಕ್ಬಾ. ಎದ್ದಳಲ್ಲೇ ಮಗನ, ಬಾ ಜೈಲ್ನಾಗ ಕೊಳಿ ಬಾ. ಅಲ್ಲ ಮೇಡಮ್ ಅವರ ಹೇಳಿದ್ರೆ ಏನೋ ಮಾಡಲ್ಲ ಬಿಡ್ತೀನಿ ಅಂದ್ರಲ್ರಿ. ನಾನು ಹೇಳಿನಲ್ಲ ಸತ್ಯನ, ಎದಕ್ಕೆ ನಾನು ಜೈಲಿಗೆ ಹಾಕ್ತೀರಿ? ನೋಡು, ಕೇಸು ಇನ್ನ ಪೂರ್ತಿ ಮುಗುದಿಲ್ಲ. ಕೇಸ್ ಎಲ್ಲ ಆಗಿ ನಿನ್ನ ಅಪರಾಧಕ್ಕೆ ಯಾವ ಶಿಕ್ಷೆ? ನೀನೇನು ಹಂಗ ಸುಮ್ಮನೆ ನಿನಗೆ ಹಂಗ ಬಿಟ್ಟು ಕಳ್ಸಕ್ ನೀನು ಮಾವನ ಮಗನ ತಪ್ಪಂತೂ ಮಾಡಿಲ್ಲ. ತಪ್ಪು ಮಾಡಿದ್ಮೇಲೆ ನಿನಗೂ ಒಂದು ಶಿಕ್ಷೆ ಅಂತ ಐತಿ. ನೀನು ಸಣ್ಣದ ಮಾಡೋ ದೊಡ್ಡದ ಮಾಡೋ ತಪ್ಪು ತಪ್ಪೆ. ನಿನಗೇನು ಶಿಕ್ಷೆ ನೀನು ಅನುಭವಿಸಲೇಬೇಕು. ನಡಿ, ಇನ್ನ ಕೇಸ್ ಎಲ್ಲ ಇದಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನೇನು ಶಿಕ್ಷೆ ಅಂತ ಅನುಭವಿಸಬೇಕು. ಅಲ್ಲಿವರೆಗೂ ನೀನು ಅಲ್ಲೇ ಜೈಲಿಗಿರು. ಬಿಡ್ರಿ, ನಾನು ಜೈಲಿಗೆ ಹಾಕ್ಬೇಡ್ರಿ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬುತ್ತೀನಿ, ಜೈಲಿಗೆ ಹಾಕ್ಬೇಡ್ರಿ. ನಮ್ಮ ಊರಾಗ ಮರ್ಯಾದೆ ಹೋಗ್ತೈತೆ. ನಾನು ತಲೆ ಎತ್ಕೊಂಡು ಅಡ್ಡಾಡಕ್ಕಾಗಲ್ಲ ನಮ್ಮ ಊರಾಗ. ಬಿಟ್ಬಿಡ್ರಿ ಅಪ್ಪ, ನಿಮ್ಮ ಕೈ ಮುಗಿತೀನಿ, ಕಾಲು ಮುಗಿತೀನಿ. ರಾಜು, ಸ್ವಲ್ಪ ಹರೀಶ್ ಸರ್ ಕರಿ. ಪವಿತ್ರ ಕಂಡೀಷನ್ ಹೆಂಗೈತೆ ಅಂತ ತಿಳ್ಕೊಣ. ಮೇಡಮ್, ಇವನ್ ಬಾಯ್ಬಿಟ್ಟ ಪ್ರಕಾರ ನಾವು ಅವ್ರಿಗೆ ಚಾರ್ಜ್ ಮಾಡಲೇಬೇಕಂಗಿದ್ರೆ. ಅದೇನು ಮಾಡೋಕ್ಕಾಗತ್ತೆ ಬಿಟ್ರಿ, ಎಲ್ಲೂ ಹೋಗಲ್ಲ. ಅದೇ ಪವಿತ್ರನ ಕಂಡೀಷನ್ ಹೆಂಗೈತೆ ಅಂತ ಸ್ವಲ್ಪ ಟೆನ್ಷನ್ ಐತಿ. ಅದೊಂಚೂರು ನಂಗೆ ಟೆನ್ಷನ್ ಫ್ರೀ ಆದ್ನೆ ಅಂದ್ರೆ ಮುಂದೆ ಮಾಡೋದೇನಂತ ಗೊತ್ತಾಗುತ್ತೆ. ಹರೀಶ್ ಸರ್, ಈಗ ಪವಿತ್ರನ ಕಂಡೀಷನ್ ಹೆಂಗೈತಿ? ಇವಾಗ ಸ್ವಲ್ಪ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಟ್ರೀಟ್ಮೆಂಟಿಗೆ. ಸ್ವಲ್ಪ ನಾವು ಸ್ವಲ್ಪ ಅದು ಏನು ಆ್ಯಂಟಿಡೋಸ್ ಜಲ್ದಿ ಕೊಟ್ವಲ್ಲ, ಅದು ನಮ್ಗೆ ಮೆಡಿಸನ್ ಏನದು ನಮ್ಗೆ ಅವಾಗತ್ತು ಫಸ್ಟ್ ನೀವೇನು ಕಂಡಿರೋದು ತೊಗೊಂಬಂದು ಕೊಟ್ಟಲ್ಲ, ಯಾವುದು ಇದು ಇಂಜೆಕ್ಟ್ ಮಾಡಿದೆ ಅಂತ ನಾವು ಅದನ್ನ ಕಂಡಿಡಿದು ಆ್ಯಂಟಿಡೋಸ್ ರೆಡಿ ಮಾಡ್ಕೊಂಡ್ವಲ್ಲ, ಅದು ನಮಗೆ ಇವತ್ತು ಭಾಳ ಹೆಲ್ಪ್ ಆಯಿತು. ಕರೆಕ್ಟ್ ಟೈಮಿಗೆ ನಾವು ಆ ಡೋಸ್ ಇಂಜೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಅದು ಏನು ಮೊದಲು ಮಾಡಿದ್ರಲ್ಲ ಅದು ಸ್ವಲ್ಪ ಇದಾಗ್ತೈತಿ. ಇವಾಗ ನಮ್ಮದು ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ. ಬಹುಶಃ ನಾಳೆ ಹಿಂಗೆ ಪ್ರಜ್ಞೆ ಬಂದರೂ ಬರ್ಬೋದು. ಆದರೆ ಕೈಕಲ್ ಸ್ವಾಧೀನ ಬರೋದು ಒಂದು ವಾರ ಆಗ್ಬೇಕು ಅನ್ಸುತ್ತೆ. ಯಾಕಂದರೆ ಅದು ಟ್ರೀಟ್ಮೆಂಟ್ ನಾವು ಆ್ಯಂಟಿಡೋಸ್ ಕೊಟ್ಟರು ನರಗಳಿಗೆ ಶಕ್ತಿ ಬರಬೇಕಲ್ಲ, ಅದು ಸ್ವಲ್ಪ ಟೈಮ್ ಆಗುತ್ತೆ. ಯಾಕಂದರೆ ಈ ಒಂದು ಏನು ಇಂಜೆಕ್ಟ್ ಮಾಡಿದ್ರಲ್ಲ ಅದು ಈಗ ಇಲಿಗಳಿಗೆ, ಹೊಲದಾಗೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೆಲ್ಲ ಇದನ್ನು ಮಾಡೋದು. ಯಾಕಂದರೆ ಹೊಲದಾಗ ಇಲಿ ಪಲಿ ಹಾವಳಿ ಜಾಸ್ತಿ ಇರ್ತಾವಲ್ಲ, ಅಂತಲ್ಲಿ ಇದನ್ನ ಔಷಧನ ಹೊಡಿತಾರೆ. ಇಲ್ಲ ಇದ್ರಾಗ ನೀರನ್ನೇ ಹಾಕಿ ಹಿಂಗೆ ಗಿಡಗಳಿಗೆ ಹಾಕ್ತಾರಲ್ಲ, ಅವು ಏನೋ ತಿನ್ನಕ್ಕೆ ಬರ್ತಾವಲ್ಲ ಹುಳು ಪ್ರಿಯಗಳು, ಅವು ತಿಂದಾಗ ಹಿಂಗೆ ಒಂಥರ ನಿಷ್ಕ್ರಿಯವಾಗಿ ಬಿದ್ದುಬಿಡ್ತಾವು. ಅವಕ್ಕೆ ಅನ್ನಹಾರ ಇಲ್ಲಂಗೆ ಅಲ್ಲೇ ಬಿದ್ದು ಸತ್ತೋಗ್ಬಿಡ್ತಾವು. ಈ ಥರ ಔಷಧ ಅದು. ಅದನ್ನ ಇವರು ಈ ಪವಿತ್ರ ಇಂಜೆಕ್ಟ್ ಮಾಡ್ಯಾರ. ಇವ್ರಿಗೆ ಡೇ ಬೈ ಹಿಂಗೆ ಅಕ್ಕೌಂತನ ಹೋಗಿ ಸತ್ತೋಗ್ತಿದ್ರು. ಪುಣ್ಯ ಲಕ್ಕಿ ಜಲ್ದಿ ಸಿಕ್ಕಾರ. ಏನೋ ಅಂತ ಪ್ರಿಯ ಅನಾಹುತ ಆಗಿಲ್ಲ. ಓ ಮೈ ಗಾಡ್, ದೇವರು ಪಾಪ ಕಂದಮ್ಮ ತಾಯಿನ ಉಳಿಸ್ಕೊಟ್ನಲ್ಲ, ಅಷ್ಟೇ ಸಾಕು. ಅಂತೂ ನಾವು ಏನು ಈ ಒಂದು ರಿಸರ್ಚ್ನಾಗ ಸಕ್ಸಸ್ ಆಗಿ ಅಂತ ನನಗೆ ಸಮಾಧಾನ ಆಯಿತು. ಎಲ್ಲಿ ನನಗೆ ಸಿಗ್ತಾರೋ ಇಲ್ಲೋ, ಪಾಪ ಹುಡುಗಿಗೆ ತಾಯಿ ಹುಡುಗಿ ಕೊಡೋಕ್ಕಾಗಲಿಲ್ಲನ ಅಂತ ಒಂದು ಭಯ ಇತ್ತು. ಅಂತೂ ಸಿಕ್ಕರಲ್ಲ, ಪುಣ್ಯ. ಮೇಡಮ್, ಅವ್ರ ಮನೆಗೆಲ್ಲ ಕಳುವಾಗಿತ್ತು ಎಲ್ಲ ಜ್ಯುವೆಲರ್ಸ್, ಬಂಗಾರ ಅವೆಲ್ಲ, ಮತ್ತು ಅದು ಅವು ಬಂದೇ ಬರುತ್ತೆ ಹೊರಗೆ, ತೆಗಿಸ್ತೀನಿ.